ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಬಂಗು ಹಾಗೂ ಸೋರಿಯಾಸಿಸ್ಗೆ ಕಾರಣಗಳು ಹಾಗೂ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ರಾಹುಲ್ ಹೆಚ್ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಹುಲ್ ಹೆಚ್ವಿ ಅವರು, ಚರ್ಮ ರೋಗ ತಜ್ಞರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನನ್ನ 2ನೇ ಸತಿ ಕರೆಸಿದ್ದೀರಾ, ತುಂಬಾ ಧನ್ಯವಾದಗಳು ನಿಮಗೆ. ಮತ್ತೆ ಎಲ್ಲ ಆಕಾಶವಾಣಿ ಕೇಳುಗರಿಗೂ ನಮಸ್ಕಾರಗಳು. ಯಾಕೆ 2ನೇ ಸರ್ತಿ ಕರೆಸಿದ್ವಿ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ಎಲ್ಲರಿಗೂ ಆಗ್ತಾನೆ ಇರುತ್ತೆ. ಇದೇನು ವಿಶೇಷವಾಗಿ ಅಲ್ಲ, ಎಲ್ಲರಿಗೂ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಅಂತ ತಗೊಂಡ್ರೆ, ಒಂದು ನಾನು ಓದಿದ್ದು ಸರಿನೋ ತಪ್ಪೋ ವೈದ್ಯರಾಗಿ ನೀವು ಹೇಳಿ, ಈ ಮೆಲಾಸ್ಮಾ ಅಥವಾ ಬಂಗು ಏನು ಹೇಳ್ತೀರಾ ಅದು ಹೆಣ್ಣು ಮಕ್ಕಳಿಗೆ ಜಾಸ್ತಿ, ಮತ್ತು ಸೋರಿಯಾಸಿಸ್ ಏನು ಹೇಳ್ತೀರಾ ಅದು ಗಂಡು ಮಕ್ಕಳಿಗೆ ಜಾಸ್ತಿ ಅಂತ ಹೇಳ್ತಾರೆ. ನಿಜಾನ ಅದು? ಇಲ್ಲ, ಇದು ಮೆಲಾಸ್ಮಾ ಅನ್ನೋದು ಹೆಣ್ಮಕ್ಳಲ್ಲಿ ಜಾಸ್ತಿ, ಹೌದು, ಒಪ್ಕೋತೀನಿ. ಒಂದು 4 ಜನ ಹೆಣ್ಮಕ್ಳಲ್ಲಾದ್ರೆ ಒಬ್ಬ ಗಂಡಸ್ರಲ್ಲಿ ಆಗ್ತಾರೆ ಮೆಲಾಸ್ಮಾ ಅನ್ನೋದು. ಬಟ್ ಸೋರಿಯಾಸಿಸ್ ಆ ಥರ ಅಲ್ಲ, ಹೆಣ್ಣು ಗಂಡು ಇಬ್ಬರಲ್ಲೂ ಸಮಾನವಾಗಿ ಆಗ್ತದೆ. ಸಮಾನವಾಗಿ ಆಗ್ತದೆ. ಅದರಲ್ಲಿ ಚಿಕ್ಕ ವಯಸ್ಸಿನ ಗುಂಪಲ್ಲೂ ಬರ್ಬೋದು, ಅಥವಾ ದೊಡ್ಡವರ 50 ವರ್ಷ ಮೇಲ್ಪಟ್ಟ ಜನರಿಗೂ ಸೋರಿಯಾಸಿಸ್ ಬರ್ಬೋದು. ಈಗ ನಾವು ಈ ಬಂಗು ಅಥವಾ ಮೆಲಾಸ್ಮಾ ಈ ಕುರಿತಂತೆ ಮಾಹಿತಿಯನ್ನು ಮೊದಲು ಮಾಡ್ಕೊಂಡು ಮತ್ತೆ ಸೋರಿಯಾಸಿಸ್ ಬಗ್ಗೆ ಮಾತಾಡೋಣ. ಬಂಗು ಯಾಕೆ ಕಾಣಿಸ್ಕೊಳ್ಳುತ್ತೆ ಸರ್? ಕಾರಣಗಳೇನು? ಬಂಗು ಕಾಣಿಸ್ಕೊಳ್ಳೋಕ್ಕೆ ಮುಖ್ಯವಾಗಿ ಬಂಗು ಅಂದ್ರೆ ಮುಖದ ಮೇಲೆ ಒಂದು ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಮಚ್ಚೆಗಳು ಮೂಗಿನ ಮೇಲೆ ಆಗುತ್ತೆ, ಕೆನ್ನೆ ಮೇಲಾಗುತ್ತೆ, ಹಣೆ ಮೇಲಾಗುತ್ತೆ, ಗದ್ದದ ಮೇಲಾಗುತ್ತೆ. ಮುಖದ ಅಲ್ದಲೆ ಬೇರೆ ಸೂರ್ಯನ ಬೆಳಕು ಬೀಳೋ ಜಾಗಗಳಲ್ಲೂ ಈ ಮೆಲಾಸ್ಮಾ ಆಗ್ತದೆ. ಅಂದ್ರೆ ಮೈಗಾಗಲ್ಲ, ಈ ಅಂದ್ರೆ ಹೊರಗಡೆ ಯಾವ ಚರ್ಮ ಎಕ್ಸ್ಪೋಸ್ ಆಗುತ್ತೆ, ಸೂರ್ಯನ ಬಿಸಿಲಿಗೆ ತೆರೆದುಕೊಂಡಿರುತ್ತೋ ಅಲ್ಲಿ ಮಾತ್ರ ಆಗುತ್ತೆ. ಹೌದು ಹೌದು. ಏನಕ್ಕಾಗುತ್ತೆ ಅಂದ್ರೆ ಮುಖ್ಯ ಕಾರಣ ನಮ್ಮ ಬಾಡಿಯೊಳಗೆ ಹಾರ್ಮೋನ್ಸ್ಗಳಿಂದ ಅಂತ ಹೇಳ್ಬೋದು. ಅದು ಮೊದಲನೆಯ ಕಾರಣ. ಈಗ ಗರ್ಭಾವಸ್ಥೆ ನಂತರ ನಮ್ಮ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸಗಳು ಆಗ್ತದೆ, ಅಥವಾ ಈ ಗರ್ಭ ನಿರೋಧಕ ಮಾತ್ರೆಗಳು ಸೇವಿಸ್ತವೆ, ಅವಾಗ್ಲೂ ಈ ಮೆಲಾಸ್ಮಾ ಆಗೋ ಚಾನ್ಸಸ್ಗಳು ತುಂಬಾ ಇರ್ತದೆ. ಮತ್ತೆ ಗರ್ಭಾವಸ್ಥೆಗೆ ತಗೊಳ್ಳೋಂಥ ಮಾತ್ರೆಗಳು, ಅದು ಒಂದು ಕಾರಣಗಳು ಇರ್ತದೆ. ಇಲ್ಲಾಂದ್ರೆ ನಾವು ಹಚ್ಚೋ ಯಾವ್ದಾದ್ರು ಕ್ರೀಮ್ಸ್ಗಳು, ಇದು ಎಲ್ಲದು ಸೇರಿ ಮೆಲಾಸ್ಮಾಗೆ ದಾರಿ ಮಾಡಿಕೊಡ್ತದೆ. ಈಗ ಚಿಕ್ಕ ವಯಸ್ಸಿನವ್ರಿಗೂ ಸಹ ಬರುತ್ತಲ್ವಾ? ಈಗ ಗರ್ಭಾವಸ್ಥೆ ಹೇಳಿದ್ರಿ ನೀವು, ಗರ್ಭಾವಸ್ಥೆಗೂ ಅವ್ರಿಗೂ ಸಂಬಂಧವೇ ಇರೋದಿಲ್ಲ, ಮಾತ್ರೆಗಳನ್ನು ತೆಗೆದುಕೊಂಡಿರೋದಿಲ್ಲ. ಯಾಕೆ ಬರ್ಬೋದು ಅಂತವ್ರಿಗೆ? ಅದು ಒಂದೊಂದು ಮತ್ತೆ ಈಗ ಅನುವಂಶೀಯ ಅಂದ್ರೆ ಜೆನೆಟಿಕ್ಸ್ ಅಂತ ಒಂದು ಹೇಳ್ತೀವಿ. ಮತ್ತೆ ಸೂರ್ಯನ ಬೆಳಕಿಗೆ ಜಾಸ್ತಿ ಹೋಗೋದ್ರಿಂದ ಮುಖ್ಯ ಕಾರಣ ಸೂರ್ಯನ ಬೆಳಕು. ಅದರ ಜೊತೆಗೆ ಈ ಎಲ್ಲಾ ಕಾರಣಗಳು ಸೇರಿ ಆಗುವಂತದ್ದೇ ಮೆಲಾಸ್ಮಾ. ತುಂಬಾ ಯಾರು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಿರ್ತಾರೆ ಅವ್ರ ಸ್ಕಿನ್ ನ, ಅಂತವರಲ್ಲಿ ಇದು ತುಂಬಾ ಬಿಸಿಲಲ್ಲಿ ಕೆಲಸ ಮಾಡೋರು, ಮತ್ತೆ ಈ ಫೈರ್ ವರ್ಕ್ಸ್ ಮಾಡ್ತಾರಲ್ಲ. ಹೌದು. ಇತ್ತೀಚೆಗೆ ಬಿಸಿಲು ಅಂತ ಅಲ್ಲ, ಬರೀ ಬಿಸಿಲು ಅಂತ ಅಲ್ಲ, ಬಿಸಿಲಲ್ಲಿ UVA UVB ರೇಡಿಯೇಷನ್ಸ್ಗಳು ತುಂಬಾ ಇರ್ತವೆ, ಹೌದು, ಒಪ್ಕೋತೀನಿ. ಅದರಿಂದನೂ ಮೆಲಾಸ್ಮಾ ಆಗ್ತದೆ. ಅದಲ್ದಲೆ ಈ ವಿಸಿಬಲ್ ಲೈಟ್ಸ್ ಅಂತ ಏನ್ ಹೇಳ್ತೀವಿ, ಈ ವಿಸಿಬಲ್ ಲೈಟ್ಗಳಿಂದನೂ ಮೆಲಾಸ್ಮಾ ಆಗುವ ಚಾನ್ಸಸ್ಗಳು ಇರ್ತದೆ. ಬೆಳಕು. ಹೌದು ಹೌದು. ಮತ್ತೆ ಇತ್ತೀಚಿನ ಸ್ಟಡಿಗಳಲ್ಲಿ ಅಡುಗೆ ಗ್ಯಾಸ್ಗಳಿಂದನೂ ನಮ್ಮಲ್ಲಿ ಮೆಲಾಸ್ಮಾ ಉಂಟಾಗುವ ಚಾನ್ಸಸ್ಗಳು ಇರ್ತದೆ. ಅದಕ್ಕೆ ಹೆಣ್ಮಕ್ಳಲ್ಲಿ ತುಂಬಾ ಜಾಸ್ತಿ. ಅದಕ್ಕೆ ಹೆಣ್ಮಕ್ಳಿಗೆ ನಾವು ಸನ್ಸ್ಕ್ರೀನ್ ಅನ್ನೋದನ್ನ ಬರೀ ಆಚೆ ಕಡೆ ಹಚ್ಕೊಳ್ಳೋದಲ್ದಲೆ ನೀವು ಮನೆ ಒಳಗಡೆ ಇದ್ರೂ ಸನ್ಸ್ಕ್ರೀನ್ ತಪ್ಪದೆ ಹಚ್ಬೇಕು ಅಂತ ನಾವು ಇನ್ಸ್ಟ್ರಕ್ಟ್ ಮಾಡ್ತೀವಿ. ಸರ್, ಬಂಗು ಅಂತಂದ್ರೆ ಈ ಪ್ಯಾಚಸ್ ಆಗುತ್ತೆ, ಚರ್ಮ ಬದಲಾವಣೆ ಆಗುತ್ತೆ, ಕಂದು ಬಣ್ಣ ಆಗಿರ್ಬೋದು, ಕಪ್ಪು ಬಣ್ಣ ಆಗಿರ್ಬೋದು, ಅದು ಒಂದು. ಎರಡನೇದು ಈ ಸಣ್ಣ ಸಣ್ಣ ಸ್ಪಾಟ್ಗಳಾಗುತ್ತಲ್ಲ, ಅದು ಬಂಗೇನಾ ಅಥವಾ ಬೇರೆನಾ? ಇಲ್ಲ, ಅದಕ್ಕೆ ನಾವು ಮೆಲಾಸ್ಮಾ ಅಂತ ಅನ್ನೋಲ್ಲ, ಅದಕ್ಕೆ ಬೇರೆ ಹೆಸರುಗಳಿದೆ. ಅದಕ್ಕೆ ಒಬ್ಬೊಬ್ಬರು ಲೆಂಟಿಜನ್ಸ್ ಅಂತೀವಿ, ಫ್ರೆಕಲ್ಸ್ ಅಂತೀವಿ. ಬಟ್ ಅದಕ್ಕೆಲ್ಲವೂ ಕಾರಣ ಈ ಸೂರ್ಯನ ಬೆಳಕು ಮತ್ತೆ ಅನುವಂಶೀಯತೆ. ಇವೆಲ್ಲ ಕಾರಣಗಳಿಂದ
ಮುಖದಲ್ಲಿ ಆಗುವ ಚೇಂಜಸ್ಗಳು ಅವೆಲ್ಲ. ಬೆಳಕನ್ನು ಬಿಟ್ರೆ ಇನ್ನೊಂದು ಹಾರ್ಮೋನ್ ವ್ಯತ್ಯಾಸದಿಂದ ಸಹ ಇದಾಗುತ್ತೆ. ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗರ್ಭಾವಸ್ಥೆಯ ನಂತರ ಅಥವಾ ಪ್ರೆಗ್ನೆನ್ಸಿ ನಂತರ ಕಾಣಿಸ್ಕೊಳ್ಳುತ್ತೆ ಅಂತ. ಒಂದ್ಸರ್ತಿ ಮಗು ಆದ್ಮೇಲೆ ಅದು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಕೆಲವರಿಗೆ, ಇನ್ನು ಕೆಲವರಿಗೆ ಹೋಗೋದಿಲ್ಲ. ಈ ವ್ಯತ್ಯಾಸಗಳಿಂದ ಬರೀ ಚರ್ಮದ ಮೇಲೆ ಮಾತ್ರ ಇದು ಕಾಣಿಸ್ಕೊಳುತ್ತಾ ಅಥವಾ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳಾಗುತ್ತಾ ಈ ಮೆಲಾಸ್ಮಾ ಆದಾಗ? ಇಲ್ಲ, ಬೇರೆ ಬೇರೆ ಏನಾದ್ರೂ ಲಕ್ಷಣಗಳು ಕಾಣಿಸ್ಕೊಳುತ್ತಾ? ಇಲ್ಲ, ಮೆಲಾಸ್ಮಾ ನಮ್ಮ ಒಳಗಿನ ಆರೋಗ್ಯಕ್ಕೆ ಏನು ಪರಿಣಾಮ ಬೀಳೋದಿಲ್ಲ. ಇನ್ನೊಂದು ಏನು ಅಂದ್ರೆ, ಇದು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಮೆಲಾಸ್ಮಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಥೈರಾಯ್ಡ್ ಹೆಚ್ಚಿರೋದ ಕಡಿಮೆ ಇರೋದ? ಎರಡರಲ್ಲೂ ಥೈರಾಯ್ಡ್ ಕಡಿಮೆ ಆಗಿರ್ಬೋದು, ಥೈರಾಯ್ಡ್ ಜಾಸ್ತಿ ಆಗಿರ್ಬೋದು. ಅದರಿಂದ ನಮಗೆ ಈ ಮೆಲಾಸ್ಮಾ ಅನ್ನೋದು ಕಾಣಿಸ್ಕೊಳ್ತದೆ. ಒಂದೊಂದ್ಸತಿ ತುಂಬಾ ಜನಗಳಲ್ಲಿ ಮೆಲಾಸ್ಮಾ ಅಂತ ಬರ್ತಾರೆ, ಅವಾಗ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ಅದು ಥೈರಾಯ್ಡ್ ಸಮಸ್ಯೆ ಇರೋದು ಗೊತ್ತಾಗ್ತದೆ. ಆಮೇಲೆ ನೀವು ಹೇಳಿದ್ರಿ ಪ್ರೆಗ್ನೆನ್ಸಿ ನಂತರ ಕಡಿಮೆ ಆಗ್ಬೋದು ಅಂತ. ಹೌದು, ಈಗ ಪ್ರೆಗ್ನೆನ್ಸಿ ನಂತರ ಮೆಲಾಸ್ಮಾ ಏನಾದ್ರು ಶುರು ಆದ್ರೆ ಅದು ತಕ್ಷಣ ಪರಿಹಾರ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಅದು ಪ್ರೆಗ್ನೆನ್ಸಿ ನಂತರ ಬಂದಿರೋ ಮೆಲಾಸ್ಮಾ ತುಂಬಾ ಬೇಗ ಗುಣಪಡಿಸ್ಕೋಬಹುದು. ಆದ್ರೆ ಪ್ರೆಗ್ನೆಂಟ್ ಇರುವಾಗ ಈ ಸ್ಕಿನ್ಗೆ ಸಂಬಂಧಪಟ್ಟಿರೋದು ಅಥವಾ ಬೇರೆ ಯಾವುದೇ ಗಂಭೀರ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿಗಳನ್ನು ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ? ಹೌದು, ಪ್ರೆಗ್ನೆನ್ಸಿ ಟೈಮಲ್ಲಿ ಅದಕ್ಕೆ ಅಂತಾದ ಔಷಧಿಗಳು ಅಂತ ಇರ್ತದೆ. ಎಲ್ಲ ಔಷಧಿಗಳನ್ನೂ ಯೂಸ್ ಮಾಡಕ್ ಆಗೋದಿಲ್ಲ. ಈಗ ಸನ್ಸ್ಕ್ರೀನ್ಸ್ಗಳನ್ನೂ ಕೂಡ ಪ್ರೆಗ್ನೆನ್ಸಿಗೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟ್ಗಳನ್ನ ಕೊಡ್ತೀವಿ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ಇದನ್ನ ಮೆಲಾಸ್ಮಾ ಬರದ ಹಾಗೆ ತಡಿಬಹುದು. ಒಂದು ಈ 40-45 ನಂತರ ನಮ್ಮ ಋತುಬಂಧ ಆಗುವಂತಹ ಸಮಯದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಲ್ವ ಸರ್ ಹೆಣ್ಮಕ್ಳಲ್ಲಿ? ಹೌದು, ಅದು ಒಂದು ಕಾರಣ. ಋತುಬಂಧ, ನಿಮ್ಮ ಮೆನೋಪಾಸ್ ಅಂತ ಏನ್ ಹೇಳ್ತಿದ್ದೀರಾ, ಆ ಟೈಮಲ್ಲೂ ಕೂಡ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಗಳಿಂದ ಆ ಟೈಮಲ್ಲೂ ಕೂಡ ಮೆಲಾಸ್ಮಾ ಡೆವಲಪ್ ಆಗಬಹುದು. ಆಗುತ್ತೆ. ಅದು ಆಮೇಲೆ ಹೋಗುತ್ತಾ ನಿಂತ ಮೇಲೆ? ಆಮೇಲೆ ಇಲ್ಲ, ನಿಂತ ಮೇಲೆ ಹೋಗುತ್ತೆ ಅನ್ನೋಕ್ಕಿಂತ ನಾವು ಅದೇನ ಸೂರ್ಯನ ಬೆಳಕಿನಿಂದ ಪ್ರೊಟೆಕ್ಷನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗ್ತದೆ. ಇದಕ್ಕೆ ಚಿಕಿತ್ಸೆ ಇದೆಯಾ ಸರ್? ಬಹಳ ಸುಲಭದ ಚಿಕಿತ್ಸೆ ಇದೆಯಾ? ಈಗ ಮೆಲಾಸ್ಮಾಕ್ಕೆ ಬರೋದಾದ್ರೆ ಇದರಲ್ಲಿ 2 ಥರದ್ದಿರುತ್ತೆ. ಒಂದು ಎಪಿಡರ್ಮಲ್ ಟೈಪ್ ಆಫ್ ಮೆಲಾಸ್ಮಾ ಮತ್ತೆ ಡರ್ಮಲ್ ಟೈಪ್ ಆಫ್ ಮೆಲಾಸ್ಮಾ ಅಂತ. ಈಗ ಎಪಿಡರ್ಮಲ್ ಟೈಪ್ ಆಫ್ ಮೆಲಾಸ್ಮಾ ಅಂದ್ರೆ ಸ್ವಲ್ಪ ಕಂದು ಬಣ್ಣ ಇರ್ತದೆ, ಅಂದ್ರೆ ಬ್ರೌನ್ ಕಲರ್ ಇರುತ್ತೆ. ಇದು ಏನಕ್ಕೆ ಉಪಯೋಗ ಅಂದ್ರೆ, ಇದು ಎಪಿಡರ್ಮಲ್ ಟೈಪ್ ಆಫ್ ಮೆಲಾಸ್ಮಾ ಇದ್ದಾಗಲೇ ಇದು ಟ್ರೀಟ್ಮೆಂಟ್ ತುಂಬಾ ಉತ್ತಮವಾಗಿ ಗುಣಪಡಿಸಬಹುದು. ಬರೀ ಈಗ ಟಾಪಿಕಲ್ ಕ್ರೀಮ್ಸ್ ಕೊಡೋದ್ರಿಂದ ಇದನ್ನ ಉತ್ತಮವಾಗಿ ಗುಣಪಡಿಸಬಹುದು. ಆದ್ರೆ ಈಗ ಡರ್ಮಲ್ ಟೈಪ್ ಆಫ್ ಮೆಲಾಸ್ಮಾ ಅಂದಾಗ ಸ್ವಲ್ಪ ನೀಲಿ ಬಣ್ಣ ಮತ್ತೆ ಇನ್ನೂ ತುಂಬಾ ಕಪ್ಪು ಬಣ್ಣ ಆಗ್ಬಿಡ್ತದೆ. ಅವಾಗ ಈ ಟೈಪ್ ಬಂದಾಗ ಟ್ರೀಟ್ಮೆಂಟ್ ಕಷ್ಟ ಆಗ್ತಾ ಹೋಗ್ತದೆ. ಸೊ ಅದಕ್ಕೇನೆ ಇದು ಎಪಿಡರ್ಮಲ್ ಟೈಪ್ ಆಫ್ ಮೆಲಾಸ್ಮಾ ಅಂದ್ರೆ ಚರ್ಮದ ಮೇಲ್ಮೈಯಲ್ಲೇ ಇದ್ದಾಗ ಇದನ್ನ ಸರಿಪಡಿಸ್ಕೊಳ್ಳೋದ್ರಿಂದ ಬೇಗ ಗುಣಪಡಿಸ್ಕೊಳ್ಬಹುದು. ಒಂದು ತಿಳ್ಕೋಬೇಕು, ಈ ಬಂಗು ಸಮಸ್ಯೆಯಿಂದ ಯಾವುದೇ ದೇಹದ ಒಳಗೆ ಬದಲಾವಣೆಗಳು ಅಥವಾ ಗಂಭೀರವಾದಂತಹ ಕಾಯಿಲೆ ಅಲ್ಲ. ಇದು ಚರ್ಮದ ಹೊರಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಅದು ಕಿರಿಕಿರಿ ಅಂತ ಅನ್ಸಿದ್ರೆ ನೀವು ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೆ ಇದ್ರೂ ಏನಾದ್ರು ಸಮಸ್ಯೆ ಆಗುತ್ತಾ? ಇಲ್ಲ, ನೋಡೋಕ್ ಚೆನ್ನಾಗಿ ಕಾಣಿಸಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಆಗೋದಿಲ್ಲ. ಏನ್ ಚಿಕಿತ್ಸೆ ಇದೆ ಸರ್ ಇದಕ್ಕೆ? ನೋಡಿ, ಮುಖ್ಯವಾಗಿ ಇದಕ್ಕೆ ಮೆಲಾಸ್ಮಾ ಅಂತ ಬಂದ ತಕ್ಷಣನೇ ಫಸ್ಟ್ನೇ ಟ್ರೀಟ್ಮೆಂಟ್ ನಾವ್ ಏನ್ ಕೊಡ್ತೀವಿ ಅನ್ನೋದು ಸನ್ಸ್ಕ್ರೀನ್ಸ್ ಅನ್ನೋದು. ಈ ಸನ್ಸ್ಕ್ರೀನ್ಸ್ನ ಯಾವಾಗ್ಲೂ ಪ್ರತಿನಿತ್ಯ ಬೆಳಗ್ಗೆ ಬಿಸಿಲು 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇದು ನಿಮ್ಮ ಮುಖದಲ್ಲಿ ಇರಬೇಕು. ನೀವು ಮನೆ ಬಿಟ್ಟು ತುಂಬಾ ಬೇಗ ಹೊರಡ್ತೀರಾ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇದು ನಿಮ್ಮ ಮುಖದಲ್ಲಿ ಇರಬೇಕು. ಮತ್ತೆ ಪ್ರತಿ 3 ಗಂಟೆಗೊಮ್ಮೆ ನಾವು ಇದನ್ನ ಮರುಬಳಸಬೇಕು. ನಾವು ಬೆಳಗ್ಗೆ ಒಂದ್ಸತಿ ಹಾಕ್ಬಿಟ್ಟಿದೀವಿ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಸಂಜೆವರೆಗೂ ಬಿಟ್ರೆ ಅದು ಉಪಯೋಗಕ್ಕೆ ಬರಲ್ಲ. ಪ್ರತಿ 3 ಗಂಟೆಗೊಂದ್ಸತಿ ಸನ್ಸ್ಕ್ರೀನ್ಸ್ ತಪ್ಪದೆ ಮುಖಕ್ಕೆ ಹಾಕ್ಲೇಬೇಕು. ಮತ್ತೆ ಈಗ ಬೇವ್ರತ್ರೆ ಅಥವಾ ಈಗ ಏನಾದ್ರು ಸ್ವಿಮ್ಮಿಂಗಿಗೆ ಹೋದ್ರೆ ಅಥವಾ ಬೀಚ್ ಸೈಡಿಗೆ ಹೋದ್ರೆ ಅವಾಗ ತಕ್ಷಣ ಅದು ಸೂರ್ಯನ ಬೆಳಕು ತುಂಬಾ ಇನ್ನೂ ದಟ್ಟವಾಗಿರುತ್ತೆ. ಅವಾಗ ನೀರಿನ ಕಡೆ ಹೋದಾಗೆಲ್ಲ ಪ್ರತಿ ಗಂಟೆಗೊಮ್ಮೆ ಸನ್ಸ್ಕ್ರೀನ್ಸ್ ಬಳಸಬೇಕು ಅಂತ ನಾವು ಹೇಳ್ತೀವಿ. ಮತ್ತೆ ಉಳಿದ ಟ್ರೀಟ್ಮೆಂಟ್ಗಳು ಅಂದ್ರೆ ಬೇರೆ ಕ್ರೀಮ್ಸ್ಗಳು ಬರ್ತದೆ. ಈಗ ಹೈಡ್ರೋಕ್ವಿನಾನ್ ಬೇಸ್ಡ್ ಕ್ರೀಮ್ಸ್ ಅಥವಾ ಕೋಜಿಕ್ಯಾಸ್ಟ್ ಬೇಸ್ಡ್ ಕ್ರೀಮ್ಸ್ ಅಂತ ಎಲ್ಲ ಕ್ರೀಮ್ಸ್ಗಳು ಲಭ್ಯವಿದೆ. ಮತ್ತೆ ಅದು ಕ್ರೀಮ್ಸ್ ಬಿಟ್ಟು ಕೆಮಿಕಲ್ ಪೀಲ್ಸ್ ಆಗ್ಲಿ, ಲೇಸರ್ಸ್ ಆಗ್ಲಿ, ಇನ್ನು ಅತ್ಯಾಧುನಿಕ ಚಿಕಿತ್ಸೆಗಳು ಲಭ್ಯವಿದೆ ಮೆಲಾಸ್ಮಾಗೆ. ಇದಿಷ್ಟು ಬಂಗಿಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ. ಇನ್ನು ಸೋರಿಯಾಸಿಸ್ ಬಗ್ಗೆ ಮಾತಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು? ಈ ಸೋರಿಯಾಸಿಸ್ ಅನ್ನೋದು ಒಂದು ಆಟೋಇಮ್ಯೂನ್ ಡಿಸೀಸ್. ಇದೇನಾಗ್ತದೆ ಅಂದ್ರೆ, ಈಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಜೀವಕೋಶಗಳ ಮೇಲೇನೆ ಇದು ಅಟ್ಯಾಕ್ ಮಾಡಿಬಿಡ್ತದೆ. ಅವಾಗ ನಮ್ಮ ಚರ್ಮ ನಾರ್ಮಲ್ ಆಗಿ ಬೆಳಿಬೇಕಾಗಿರೋಂಥದ್ದು ಚರ್ಮ ತುಂಬಾ ಬೇಗ ಬೆಳೆಯಕ್ಕೆ ಶುರು ಆಗ್ಬಿಡ್ತದೆ. ಈಗ ನಮ್ಮ ಚರ್ಮ ಕೆಳಮಟ್ಟಿನ ಚರ್ಮ ಮೇಲ್ಗಡೆ ಬರಬೇಕು ಅಂದ್ರೆ
14 ದಿನದಿಂದ ಒಂದು 56 ದಿನದವರೆಗೂ ಟೈಮ್ ಬೇಕಾಗ್ತದೆ, ಅಥವಾ 28 ದಿನದಿಂದ 56 ದಿನದವರೆಗೂ ಟೈಮ್ ಬೇಕಾಗ್ತದೆ. ಬಟ್ ಸೋರಿಯಾಸಿಸ್ ಅಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಚರ್ಮ ಬೇಗ ಬೆಳೆದು ಬಿಡುತ್ತೆ. ಅಂದ್ರೆ ಬರೀ 14 ದಿನದಲ್ಲೇ ನಮ್ಮ ಕೆಳಗಡೆ ಇರೋ ಚರ್ಮ ಮೇಲ್ಗಡೆ ಬಂದ್ಬಿಡ್ತದೆ. ಅವಾಗ ಏನಾಗ್ತದೆ, ಚರ್ಮ ಬೇಗ ಬೇಗ ಬೆಳೆಯೋದ್ರಿಂದ ಚರ್ಮದ ಮೇಲೆ ಒಂದು ಕೆಂಪು ತೇಪೆಗಳ ತರ ಉಟ್ಕೊಂಡ್ಬಿಡ್ತದೆ, ಮತ್ತೆ ಬಿಳಿ ಪದರೆಗಳು ಉದುರಕ್ಕೆ ಶುರು ಆಗ್ಬಿಡ್ತದೆ. ಇದು ಸೋರಿಯಾಸಿಸ್ನ ಲಕ್ಷಣಗಳು. ಈಗ ಸೋರಿಯಾಸಿಸ್ಗೆ ಕಾರಣಗಳು ಬರೋದಾದ್ರೆ ಅನುವಂಶೀಯತೆ, ಜೆನೆಟಿಕ್ಸ್, ಅದು ಮುಖ್ಯ ಕಾರಣ. ಮತ್ತೆ ನಮ್ಮ ಲೈಫ್ ಸ್ಟೈಲ್ಸ್ಗಳು. ಈಗ ಏನು ಅಂದ್ರೆ ತುಂಬಾ ಮದ್ಯಪಾನ ಮಾಡುವುದು, ತುಂಬಾ ತಂಬಾಕು ಸೇವಿಸುವುದು, ತುಂಬಾ ಈಗ ಕೊಬ್ಬಿನಾಂಶದಿಂದ ಪದಾರ್ಥಗಳು ತಿನ್ನುವುದು, ಇವೆಲ್ಲ ಒಗ್ಗೂಡಿ ಅದನ್ನ ಜಾಸ್ತಿ ಮಾಡ್ತದೆ ಸೋರಿಯಾಸಿಸ್ ಅನ್ನೋದು. ಸೋರಿಯಾಸಿಸ್ ಕಾಯಿಲೆನ ಇವೆಲ್ಲ ಜಾಸ್ತಿ ಮಾಡ್ತದೆ. ಹೌದು. ಆಟೋ ಇಮ್ಯೂನ್ ಅಂತ ಅಂದ್ರಲ್ಲ, ಏನ್ ಹಾಗಾದ್ರೆ? ಆಟೋ ಇಮ್ಯೂನ್ ಅಂದ್ರೆ ಅದೇ, ಈಗ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಇರ್ತದೆ ನಮ್ಮ ಮೈಯಲ್ಲಿ. ಇದು ಏನ್ ಮಾಡ್ತದೆ, ಈ ರೋಗ ನಿರೋಧಕ ವ್ಯವಸ್ಥೆ ಯೂಶಲಿ ಬೇರೆ ಕಡೆಯಿಂದ ಬರೋ ಅಲರ್ಜೆನ್ಸ್ಗಳನ್ನಾಗ್ಲಿ ಇವನ್ನೆಲ್ಲ ಹೋಗ್ಲಾಡ್ಸೋಕಿರೋಂಥದ್ದು ಒಂದು ವ್ಯವಸ್ಥೆ, ಇದು ಮೈಯಲ್ಲಿರೋ ಒಂದು ವ್ಯವಸ್ಥೆ. ಬಟ್ ಇದೇನ್ ಮಾಡ್ಬಿಡುತ್ತೆ, ಈ ರೋಗ ನಿರೋಧಕ ವ್ಯವಸ್ಥೆ ನಮ್ಮ ಜೀವಕೋಶಗಳ ಮೇಲೆ ಹಾನಿ ಮಾಡ್ಬಿಡ್ತದೆ. ಜೀವಕೋಶಗಳ ಮೇಲೆ ಹಾನಿ ಮಾಡಿದಾಗ ಉಂಟುವಾಗೋ ಪರಿಸ್ಥಿತಿಯೇ ಈ ಸೋರಿಯಾಸಿಸ್. ಈಗ ಲಕ್ಷಣಗಳು ಅಂದ್ರೆ ಒಂದು ಚರ್ಮದ ಮೇಲೆನೆ ಕಾಣಿಸ್ಕೊಳ್ಳುತ್ತೆ. ಅದನ್ನ ಬಿಟ್ರೆ ದೇಹದ ಒಳಗೆ ಅಥವಾ ದೇಹದ ಇತರ ಭಾಗಗಳಿಗೆ ಇದರಿಂದ ಏನಾದ್ರೂ ತೊಂದರೆ ಆಗುತ್ತಾ? ಹೌದು. ಈಗ ಸೋರಿಯಾಸಿಸ್ ಇದ್ದಾಗ ನಮ್ಮ ಮೂಳೆಗಳಿಗೂ ಹಾನಿ ಆಗ್ಬೋದು. ಇದನ್ನ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅವಾಗ ಏನಾಗ್ತದೆ, ಮಂಡಿ ನೋವು ಬರಕ್ ಶುರು ಆಗೋದು, ಅಥವಾ ಈ ಕೈ ಬೆರಳುಗಳಲ್ಲಿ ನೋವು ಶುರು ಆಗುವಂಥದ್ದು. ಮುಂದಿನ ಹಂತಗಳಲ್ಲಿ ಇದು ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಎಡೆ ಮಾಡಿಕೊಡ್ತದೆ. ಹಾಗಾಗಿ ಇದಕ್ಕೆ ಚಿಕಿತ್ಸೆ ಅಂದ್ರೆ ಸರ್, ಒಂದ್ಸರ್ತಿ ಚಿಕಿತ್ಸೆ ತಗೊಂಡು ಕಡಿಮೆ ಆದ ತಕ್ಷಣ ನಿಲ್ಲಿಸಬಹುದಾ, ಅಥವಾ ಜೀವನ ಪೂರ್ತಿ ಇದಕ್ಕೆ ಚಿಕಿತ್ಸೆ ತಗೋಬೇಕಾ, ಹೇಗೆ? ಈ ಸೋರಿಯಾಸಿಸ್ ಅನ್ನೋದು ಸ್ವಲ್ಪ ಕ್ರೋನಿಕ್ ಡಿಸೀಸ್, ದೀರ್ಘಾವಧಿ ಕಾಯಿಲೆ. ಇದು ಏನಾಗ್ಬಿಡುತ್ತೆ, ಒಬ್ಬೊಬ್ಬರಲ್ಲಿ ನಿಲ್ಲುತ್ತೆ, ಅದು ಸೋರಿಯಾಸಿಸ್ ಗುಣವಾಗ್ತದೆ, ಮತ್ತೆ ಒಂದೊಂದು ಯಾವ್ದಾದ್ರು ಎಕ್ಸಾಬರೇಟಿಂಗ್ ಫ್ಯಾಕ್ಟರ್ಸ್ ಬಂದಾಗ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಗಳು ಇರ್ತದೆ. ಸೊ ಅದಕ್ಕಾಗಿ ಸ್ವಲ್ಪ ಮನುಷ್ಯ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಮೇಯ್ನ್ ಆಗಿ ಫಸ್ಟ್ ಡಾಕ್ಟರ್ಸ್ನ ಸಲಹೆ ತಗೊಂಡು ಟ್ರೀಟ್ಮೆಂಟ್ ಮಾಡ್ಕೊಬೇಕು. ಆಮೇಲೆ ರೆಗ್ಯುಲರ್ ಮಾಯಶ್ಚರೈಸೇಷನ್ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಇದನ್ನ ಸೋರಿಯಾಸಿಸ್ ಕಡಿಮೆ ಆದಾಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ಸ್ಗಳು ತಗೊಳ್ಳೋದು. ತುಂಬಾ ದುಬಾರಿ ಅಂತಾರಲ್ಲ ಈ ಚರ್ಮದ ಚಿಕಿತ್ಸೆ, ನಿಜನಾ? ಚರ್ಮದ ಚಿಕಿತ್ಸೆಗಳು ದುಬಾರಿ, ಹೌದು. ಅಂದ್ರೆ ಜಾಸ್ತಿ ದೊಡ್ಡ ಹಂತದಲ್ಲಿ ಬಂದಾಗ, ಬೇರೆ ಬೇರೆ ಔಷಧಿಗಳು ಬೇಕಾದಾಗ ಇದು ಸೋರಿಯಾಸಿಸ್ ಚಿಕಿತ್ಸೆ ದುಬಾರಿ ಆಗ್ಬೋದು. ಮೊದಲೇ ಹಂತಗಳಲ್ಲಿ ಈಗ 1-2 ಮಚ್ಚೆಗಳಿದ್ದಾಗ ಕ್ರೀಮ್ಸ್ ಗಳಿಂದಾನೇ ಇದನ್ನ ಗುಣಪಡಿಸಬಹುದು. ಅಕಸ್ಮಾತ್ ಬಾಡಿ ಸರ್ಫೇಸ್ ಏರಿಯಾ ಒಂದು 10% ಜಾಸ್ತಿ ಇದ್ದಾಗ ನಮಗೆ ಅದಕ್ಕೆ ಮಾತ್ರೆಗಳನ್ನು ಹಾಕ್ಬೇಕಾದ ಪರಿಸ್ಥಿತಿ ಬರ್ತದೆ. ಮೆಥೋಟ್ರೆಕ್ಸೇಟ್, ಸೈಕ್ಲೋಸ್ಪೋರಿನ್ಸ್ ಅಂತ ಮಾತ್ರೆಗಳು ಬರ್ತದೆ, ಇದನ್ನ ಹಾಕ್ಬೇಕಾಗಿ ಬರ್ತದೆ. ಅಕಸ್ಮಾತ್ ಅದಕ್ಕೂ ಕಡಿಮೆ ಆಗ್ತಾ ಇಲ್ಲ, ಮತ್ತೆ ಇದು ಸೋರಿಯಾಸಿಸ್ ಜಾಸ್ತಿ ಆಗ್ತಿದೆ ಅಂದಾಗ ಬಯಾಲಜಿಕಲ್ ಥೆರಪಿ ಅಂತ ಹೋಗ್ತೀವಿ. ಆ ಬಯಾಲಜಿಕಲ್ ಥೆರಪಿ ಅಂದ್ರೆ ಇಂಜೆಕ್ಷನ್ ಫಾರ್ಮ್ಸ್ ಅವೆಲ್ಲ. ಆ ಟೈಮಲ್ಲಿ ಆ ಸೋರಿಯಾಸಿಸ್ ಚಿಕಿತ್ಸೆ ದುಬಾರಿ ಆಗಬಹುದು. ಆದ್ರೆ ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಹೌದು, ಖಂಡಿತ. ಚರ್ಮದಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ, ತುರ್ಕೆ ಬಂದಾಗ, ನವೆ ಬಂದಾಗ ಅದನ್ನ ವೈದ್ಯರ ಹತ್ರ ಒಂದ್ಸರ್ತಿ ತೋರಿಸ್ಕೊಂಡು ಯಾವ ತರದ ಕಾಯಿಲೆ ಇದು ಅಂತ ಖಚಿತಪಡಿಸ್ಕೊಳ್ಳೋದು ಒಳ್ಳೆಯದು. ಹೌದು, ಹೌದು. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಬಹಳ ಸಹಜವಾಗಿ ಕಾಡುವಂತಹ ಬಂಗು ಮತ್ತೆ ಈ ಸೋರಿಯಾಸಿಸ್, ಈ ಎರಡಕ್ಕೂ ಏನು ಚಿಕಿತ್ಸೆ ಇದೆ, ಯಾವ ಕಾರಣಗಳಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ಬಂಗು ಹಾಗೂ ಸೋರಿಯಾಸಿಸ್ಗೆ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರಾಹುಲ್ HV ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.